ಹಾಯ್ ಹಲೋ ನಮಸ್ತೆ. ವೆಲ್ಕಮ್ ಟು ಎ ಟು ವಿ ಆರ್ಟ್ ರೆಸಿಪಿ ಆ್ಯಂಡ್ ಸ್ಕಿಲ್. ಇವತ್ತು ನಾನು ಚಪಾತಿ ಮತ್ತು ದಾಲ್ ಪಾಲಕ್ಕು ಹಾಗಲಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಸೊ ಇವತ್ತು ನಾನು ಫಸ್ಟ್ ನಿಮ್ಗೆ ಹಾಗಲಕಾಯಿ ಕಟ್ ಮಾಡಿ ಅದಕ್ಕೆ ಉಪ್ಪು ಅರಿಶಿನ ಹಾಕಿಡಬೇಕು. ಸೊ ತೋರಿಸ್ತೀನಿ, ಒಂದು ನಿಮಿಷ ನೋಡಿ. ಹಾಗಲಕಾಯಿನ ಕಟ್ ಮಾಡಿ ಮಧ್ಯದಲ್ಲಿ ಸೀಳ್ಕೊಂಡು ಎಲ್ಲ ಬೀಜ ಎಲ್ಲ ತೆಗೆದುಬಿಟ್ಟು ಈ ಥರ ಕಟ್ ಮಾಡ್ಕೋಬೇಕು ತೆಳ್ಳಗೆ. ಸಣ್ಣಕ್ಕೆ ತೆಳ್ಳಗೆ ಕಟ್ ಮಾಡಿಕೊಂಡ್ರೆ ಬೇಗ ಬೆಂದ್ಕೊಳ್ಳುತ್ತೆ. ಈಗ ಕಟ್ ಮಾಡಿ ಎಲ್ಲ ಪ್ಲೇಟಲ್ಲಿ ಹಾಕಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ಉಪ್ಪು ಮತ್ತು ಒಂದು ಅರ್ಧ ಸ್ಪೂನ್ ಉಪ್ಪು ಅಷ್ಟೇ, ಆಮೇಲೆ ಅರಿಶಿನ ಎಲ್ಲ ಹಾಕಿ ಕಲಿಸ್ಬಿಡಬೇಕು. ಮೇಲೆ ಕೆಳಗೆ ಮಾಡೋದು. ಇದು ಏನಿಲ್ಲ ಅಂದರೂ ಬೆಳಗ್ಗೆ ಒಂದು 11 o'clock ಹಂಗೆಲ್ಲ ಕಟ್ ಮಾಡಿ ಉಪ್ಪು ಅರಿಶಿನ ಹಾಕಿಟ್ಬಿಟ್ರೆ ಒಂದು ಸಾಯಂಕಾಲ ಒಂದು 6 o'clock ಹಂಗೆ ಇಲ್ಲ 5 o'clock ಹಂಗೆ ವಾಶ್ ಮಾಡಿ ಅದ್ರದ್ದು ನೀರೆಲ್ಲ ತೆಗೆದುಬಿಟ್ಟು ಎಲ್ಲ ನೀರು ಬಿಟ್ಕೊಂಡಿರುತ್ತೆ. ಅದು ಈಗ ತೋರಿಸ್ತೀನಿ ನೋಡಿ ನಿಮಗೆ. ನೀರು ಬಿಟ್ಕೊಂಡು ಎಲ್ಲ ಬಿಟ್ಕೊಂಡಿರುತ್ತಲ್ಲ, ಅದು ಎಲ್ಲ ಅದ್ರದ್ದು ಕೈ ಅಂಶ ಎಲ್ಲ ನೀರಲ್ಲಿ ಹೋಗಿರುತ್ತೆ. ಸೊ ನಿಮ್ಗೆ ಆವಾಗ ತಿನ್ಬೇಕಾದ್ರೆ ಕೈ ಬರೋದಿಲ್ಲ, ಕಡುವು ಅಂತಾರೆ. ಇದು ನೋಡಿ, ನಾನು 11:45 ಮಾಡಿರೋದಿದು. ಈಗ ಸಾಯಂಕಾಲ ಒಂದು 6 ಗಂಟೆ ಹಿಂಗೆ ಮಾಡ್ತೀನಿ. ಆವಾಗ ಎಲ್ಲ ನೋಡಿ ಈ ಥರ ಎಲ್ಲ ನೀರು ಬಿಟ್ಕೊಂಡಿರುತ್ತೆ. ಈಗ ಇಂಡಿ ನೀರು ತೆಗೆದುಬಿಡಬೇಕು ಚೆನ್ನಾಗಿ. ಈ ಥರ ನೀರು ಹಿಂಡಿದ್ರೆ ಆವಾಗ ಅದು ಕೈ ಎಲ್ಲ ಹೋಗ್ಬಿಡುತ್ತೆ. ನಿಮಗೆ ತಿನ್ಬೇಕಾದ್ರೆ ಕೈ ಇದೆ ಅಂತ ಅನ್ಸೋದಿಲ್ಲ ತಿನ್ಬೇಕಾದ್ರೆ. ಯಾಕಂದ್ರೆ ಮಕ್ಕಳೆಲ್ಲ ತಿನ್ನಲ್ಲ ನೋಡಿ, ಸ್ವಲ್ಪ ಇಷ್ಟಪಡಲ್ಲ, ಇಷ್ಟಪಟ್ಟಂತೂ ತಿನ್ನಲ್ಲ ಈ ಪಲ್ಯನ. ಹಿಂಗೆ ಮಾಡಿದ್ರೆ ಇಷ್ಟಪಟ್ಟು ತಿಂತಾರೆ. ಈ ಥರ ಮಾಡಿದ್ರೆ ಒಂದು ಸಲ ಈ ಥರ ಮಾಡಿ ನೋಡಿ ಫ್ರೆಂಡ್ಸ್, ಗೊತ್ತಾಗುತ್ತೆ ನಿಮಗೆ ಡಿಫ್ರೆನ್ಸು. ಹಂಗೆ ನಾರ್ಮಲಾಗಿ ನಾವು ಕಟ್ ಮಾಡೋಕ್ಕೂ ಈ ಥರ ಮಾಡೋಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಆ್ಯಕ್ಚುಲಿ ಕೈನೇ ಇರಲ್ಲ. ಬೇಕಾದ್ರೆ ನಾನು ಗ್ಯಾರಂಟಿಯಾಗಿ ಹೇಳ್ತೀನಿ ನಿಮಗೆ, ನೀವು ಮಾಡಿ ನೋಡಿ ನನಗೆ ಕಮೆಂಟ್ ಮಾಡಿ. ಸ್ವಲ್ಪನೂ ಕೈ ಬರೋದಿಲ್ಲ. ಒಂಚೂರು ಒಗ್ಗರಣೆಲೆಲ್ಲ ಸಕ್ಕರೆ ಒಂದು ಅರ್ಧ ಸ್ಪೂನ್ ಸಕ್ಕರೆಯಲ್ಲಿ ಹಾಕಿದ್ರೆ ಸಾಕು, ಚೆನ್ನಾಗಿರುತ್ತೆ. ಈಗ ಒಂದು 4 ಟೀ ಸ್ಪೂನ್ ಎಣ್ಣೆ ಕಾಯಿಸ್ಕೊಂಡು ಸಾಸಿವೆ, ಜೀರಿಗೆ, ಉದ್ದಿನಬೇಳೆ ಹಾಕಿ, ಕರಿಬೇವು ಹಾಕಿ ಮತ್ತು ಒಂದು ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹಾಕಿ ಚೆನ್ನಾಗಿ ಈರುಳ್ಳಿ ಬಾಡಿಸ್ಕೋಬೇಕು. ಕೈಯಲ್ಲಿ ಒಂಚೂರು ಕಲ್ಲುಪ್ಪು ಹಾಕ್ಕೊಂಡು, ಕಲ್ಲುಪ್ಪೇ ಯೂಸ್ ಮಾಡಬೇಕು, ತುಂಬ ಒಳ್ಳೆಯದು ಹೆಲ್ತಿಗೆ. ಪುಡಿ ಉಪ್ಪಿನ ಕಲ್ಲುಪ್ಪು ತುಂಬ ಒಳ್ಳೆಯದು. ಮತ್ತು ಇದಕ್ಕೆ ಅರ್ಧ ಟೀ ಸ್ಪೂನ್ ಅರಿಶಿನ ಹಾಕಿ ಚೆನ್ನಾಗಿ ಹಿಂಗೆ ಬಾಡಿಸೋದು. ಎಣ್ಣೆ ಬೇಕಿದ್ರೆ ಇನ್ನೊಂಚೂರು ಹಾಕೋಬೋದು ನೀವು. ನಾನು ಜಾಸ್ತಿ ಹಾಕಿಲ್ಲ ಎಣ್ಣೆ. ಒಂದು 4 ಸ್ಪೂನ್ ಹಾಕಿ ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ನಿಮಗೆ ಬೇಕಿದ್ರೆ ಇನ್ನೊಂದು 2 ಸ್ಪೂನ್ ಹಾಕೋಬೋದು. ಈಗೆಲ್ಲ ವಾಶ್ ಮಾಡಿ ತೊಳೆದಿಟ್ಕೊಂಡಿರ್ತೀವಲ್ಲ ಹಾಗಲಕಾಯಿ, ಇದನ್ನ ಅದಕ್ಕೆ ಹಾಕ್ಬಿಡೋದು ಸ್ನೇಹಿತರೆ. ನೆಕ್ಸ್ಟ್ ನಾವು ಇದಕ್ಕೆ ಹಿಂಗೆ ಎಲ್ಲ ಮೇಲೆ ಕೆಳಗೆ ಮಾಡ್ಕೊತ ಟೊಮೆಟೊ ಹಾಕೋಣ. ಹಿಂಗೆ ಬಾಡಿಸ್ಕೊತ ಹೋಗೋದು. ಕೈ ಆಡ್ತಾ ಇರಬೇಕು, ನಿಲ್ಲಿಸ್ಬಾರ್ದು. ಯಾಕಂದರೆ ಬರೀ ಎಣ್ಣೆಯಲ್ಲಿನೂ ಮಾಡ್ತಾಯಿರ್ತೀವಿ. ಬೇಕಿದ್ದರೆ ಒಂಚೂರು ನೀರು ಹಾಕ್ಕೋಬೋದು. ಒಂದೊಂದು ಸಲ ನೀರು ಹಿಡಿಯುತ್ತೆ, ಒಂದು ಸಲ ನೀರು ಹಿಡಿಯಲ್ಲ. ಅದು ಡಿಪೆಂಡು ಹಾಗಲಕಾಯಿ ಮೇಲೆ. ಎಳೆದಿದ್ದರೆ ಅಷ್ಟು ನೀರು ಹಿಡಿಯಲ್ಲ, ಸ್ವಲ್ಪ ಬಲ್ತಿದ್ರೆ ನೀರು ಹಿಡಿಯುತ್ತೆ. ಅದು ಭಾಳ ಏನು ಬೇಡ, ಒಂದು 1/4 ಕಪ್ಗಿಂತ ಕಮ್ಮಿನೇ ನೀರು. ಸ್ವಲ್ಪ ಸುಮ್ಮನೆ ಮೇಲೆ ಉದುರಿಸ್ಕೊಂತ ಮಾಡ್ಕೋಬೇಕು, ಅಷ್ಟು ನೀರೇನು ಬೇಡ. ಆಮೇಲೆ ಒಂಚೂರು ಬ್ರೌನ್ ಶುಗರ್ ಹಾಕಿದ್ದೀನಿ. ಬೇಕಿದ್ರೆ ನೀವು ಸಕ್ಕರೆ ಇಲ್ಲ ಬೆಲ್ಲ ಹಾಕ್ಬೋದು. ನನ್ನ ಹತ್ರ ಬ್ರೌನ್ ಶುಗರ್ ಇದ್ದರಿಂದ ಬ್ರೌನ್ ಶುಗರ್ ಹಾಕಿದ್ದೀನಿ. ಹಿಂಗೆ ಹಾಕೋಂತ ಬಾಡಿಸ್ಕೊತ ಹೋಗೋದು. ಈ ಟೊಮೆಟೊ ಹಾಕಿರ್ತೀವಲ್ಲ, ಇದು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಈಗ ನೋಡಿ, ನಾನು ಖಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ ಹಾಕ್ಕೋಬೇಕು. ಇದು ಧನಿಯಾ ಪುಡಿ. ಇದು ಈ ಗ್ರೀನ್ ಕಲರ್ ಥರ ಇಟ್ಟಿದೆಯಲ್ಲ, ಇದು ಧನಿಯಾ ಪುಡಿ. ಆಮೇಲೆ ಕೊಬ್ಬರಿ ಹಾಕಿ ಆಫ್ ಮಾಡಿಬಿಡೋದು. ಚೂರು ಗ್ರೇವಿ ಥರ ಬಿಟ್ಕೊಂಡಿದ್ದೆ ನೋಡಿ ನೀರು. ಮುಚ್ಚಿಟ್ಕೋಬೋದು, ಏನು ತೊಂದರೆ ಇಲ್ಲ. ಮುಚ್ಚಿಟ್ಟು ಬೇಯಕ್ಕೆ ಬಿಡ್ಬೋದು.
ಬಟ್ ನೋಡ್ತಾ ಇರಬೇಕು, ಒತ್ತೋದ್ರೆ ಕಷ್ಟ. ನೀರು ಹಾಕೋರು ನೀರು ಹಾಕ್ಕೋಬೋದು ಸ್ವಲ್ಪ ಅಷ್ಟೇ. ಆಗಲೇ ಹೇಳಿದ್ನಲ್ಲ ನಾನು ಆ ಥರ. ಭಾಳ ದಬ ದಬ ನೀರು ಹಾಕ್ಬಿಡಿ, ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಾಡಿ ಅಷ್ಟೇ. ಇನ್ನು ಮುಚ್ಚಿಟ್ಬಿಡ್ತೀನಿ, ಆವಾಗ ಪಲ್ಯ ಸ್ವಲ್ಪ ಬೆಂದ್ಕೊಂಡು ರೆಡಿ ಆಗುತ್ತೆ. ಬಟ್ ಒಂದು 20 ಮಿನಿಟ್ಸಲ್ಲಿ ಆಗಿಬಿಡುತ್ತೆ. ತುಂಬ ಈಸಿ, ಅಂಥ ಕಷ್ಟ ಏನಿಲ್ಲ. 20 ಇಲ್ಲ 15 ಮಿನಿಟ್ಸಲ್ಲಿ ಆಗಿಬಿಡುತ್ತೆ ಬೇಗ. ಅಂದರೆ ಟ್ರೈ ಮಾಡಿ ಹೇಳಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಲು ಪ್ಲೀಸ್. ಎಲ್ಲರೂ ನೋಡ್ತಾ ಇದ್ದೀರಾ, ಬಟ್ ಯಾರೂ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಈಗ ನೆಕ್ಸ್ಟ್ ದಾಲ್ ಪಾಲಕ್ ಮಾಡ್ತಾಯಿದ್ದೀನಿ. ಇದಕ್ಕೂ 5 ಟೇಬಲ್ ಸ್ಪೂನ್ ಆಯಿಲ್ ಮತ್ತು ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ, ಆಮೇಲೆ ಒಂದು 5 ಎಸಳು ಬೆಳ್ಳುಳ್ಳಿ ಅರ್ಧಂಬರ್ಧ ಕುಟ್ಕೋಬೇಕು. ಈ ಕುಟ್ಟೋ ಕಲ್ಲಿದ್ರೆ ಕುಟ್ಕೋಬೇಕು. ಸ್ವಲ್ಪ ಬೆಳ್ಳುಳ್ಳಿ ಸಿಡಿತಾ ಇದ್ದಂಗೆ ನೆಕ್ಸ್ಟ್ ಹಿಂಗು ಮತ್ತು ಈರುಳ್ಳಿ ಹಾಕಬೇಕು. ನಾನು ಹಿಂಗೆ ಹಾಕೋದು ಮರ್ತ್ಬಿಟ್ಟಿದ್ದೀನಿ, ಇವಾಗ ಹಾಕ್ತಾಯಿದ್ದೀನಿ. ಎಲ್ಲ ಈರುಳ್ಳಿ ಎಲ್ಲ ಸೈಡ್ ಮಾಡಿ ಎಣ್ಣೆ ಹತ್ರ. ನೀವು ಫಸ್ಟು ಈ ಬೆಳ್ಳುಳ್ಳಿ ಹಾಕಿದ್ಮೇಲೆ ಹಿಂಗೆ ಹಾಕಿ ಆಮೇಲೆ ಈರುಳ್ಳಿ ಹಾಕಿ. ಈ ಥರ ಬೆಂದ್ಕೊಂಡಾಗ ಈ ಥರ ಕಾಣುತ್ತೆ. ನೆಕ್ಸ್ಟ್ ಒಂದು ಕಟ್ಟು ಪಾಲಕ್ಕು ತೊಳ್ಕೊಂಡಿರೋದು ಚೆನ್ನಾಗಿ ತೊಳ್ಕೊಂಡು ಹೆಚ್ಕೋಬೇಕು ಸಣ್ಣಕ್ಕೆ. ಒಂದು ಕಟ್ಟು ಪಾಲಕ್ಕು ಸಾಕು. ಈ ಥರ ಚೆನ್ನಾಗಿ ಪಾಲಕ್ ಮೇಲೆ ಕೆಳಗೆ ಮಾಡಿದಾಗ ಅದು ಕೆಳಗೆ ಹೋಗುತ್ತೆ. ಸೊ ಇದಕ್ಕೆ ಟೊಮೆಟೊ ಹಾಕಿ ಚೆನ್ನಾಗಿ ಬಾಡಿಸ್ಕೊತಾ ಹೋಗೋದು. ಇದು ನೀವು ಗ್ರೀನು ಮಾಡ್ಬೋದು, ರೆಡ್ಡು ಮಾಡ್ಬೋದು. ಸಾಂಬಾರು ಪುಡಿ ಹಾಕ್ಬೋದು, ಇಲ್ಲ ಖಾರದ ಪುಡಿ ಹಾಕ್ಬೋದು. ಈಗ ಒಂದು ಸ್ವಲ್ಪ ಕಲ್ಲುಪ್ಪು ಹಾಕಿ ಚೆನ್ನಾಗಿ ಬಾಡಿಸ್ಕೊತಾ ನಾನಿಲ್ಲಿ ಖಾರದ ಪುಡಿ 1 ಸ್ಪೂನು, ಸಾಂಬಾರು ಪುಡಿ 1.5 ಸ್ಪೂನು, ಇದು 3 ಥರ ಬೇಳೆ, ತೊಗರಿಬೇಳೆ, ಕಡಲೆಬೇಳೆ ಮತ್ತು ಮಸೂರಿ ದಾಲ್, ಆರೆಂಜ್ ಕಲರು. ಮಸೂರಿ ದಾಲ್ ಅಂದರೆ ಗೊತ್ತಾಗುತ್ತೆ, ಆರೆಂಜ್ ಕಲರ್ ಕೊಡ್ತಾರೆ. ಮೇಲೆ ಕೆಳಗೆ ಮಾಡ್ಕೊತಾ ಹೋಗೋದು. ಹಾಕಿ ಸ್ವಲ್ಪ ಬೇಕಾದ್ರೆ ಅದು ಬೇಳೆ ಕಪ್ಪಿರುತ್ತಲ್ಲ, ಅದರಲ್ಲಿ ಬೇಳೆ ಎಲ್ಲ ಅಂಟ್ಕೊಂಡಿರ್ತಾವೆ, ಒಂಚೂರು ನೀರು ಹಾಕ್ಬೋದು. ಹಾಕಿ ಮುಚ್ಚಿಟ್ಬಿಡೋದು. ಒಂದು ಅರ್ಧ ಸ್ಪೂನು ಬ್ರೌನ್ ಶುಗರು, ಇಲ್ಲ ಬೆಲ್ಲ, ಇಲ್ಲ ಸಕ್ಕರೆ. ಈಗ ನೀರು ಹಾಕಿ ಬೇಯಕ್ಕೆ ಬಿಟ್ಬಿಡೋದು. ಒಂದು 10 ಮಿನಿಟ್ಸ್ ಆದಮೇಲೆ ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಟೇಸ್ಟ್ ನೋಡಿಬಿಟ್ಟು ಆಫ್ ಮಾಡಿಬಿಡಿ. ಅಷ್ಟೇ, ಇದು ಈಸಿ ಅಂತ ಏನು ಕಷ್ಟ ಇಲ್ಲ. ಬೇಳೆ ಒಂದು ಬೆಂದಿಟ್ಕೊಂಡ್ಬಿಟ್ರೆ, ಬೇಯಿಸ್ಕೊಂಡು ಇಟ್ಕೊಂಡ್ಬಿಟ್ರೆ ಬೇಗ ಬೇಗ ಆಗಿಬಿಡುತ್ತೆ ಇದು. ಈ ಥರ ಕಾಣುತ್ತೆ ನೋಡಿ ಸ್ನೇಹಿತರೆ. ಬೇಳೆ, ಸೊಪ್ಪು, ಟೊಮೆಟೊ ಎಲ್ಲ ಹಾಕಿದ್ದು ಕೊನೆಗೆ ಬೆಂದು ಈ ಥರ ಈ ಟೈಪ್ ಕಲರ್ ಚೇಂಜ್ ಆಗುತ್ತದು. ಇಲ್ಲಿ ಹಿಂಗೆ ಬಂತಂದರೆ ಇದು ಆಗ್ತಾ ಬಂದಿದೆ ಅಂತ. ಸೊ ಈ ಟೈಮಲ್ಲಿ ನೀವು ಆಫ್ ಮಾಡಿಬಿಟ್ರೆ ನಡೆಯುತ್ತೆ. ಎಲ್ಲ ಆಲ್ಮೋಸ್ಟ್ ಆಗಿದೆ. ಬೇಕಾದ್ರೆ ಒಂದು ಅರ್ಧ ಸ್ಪೂನು ತುಪ್ಪ ಹಾಕೋಬೋದು ಬೇಕಿದ್ದವರು, ಇಲ್ಲ ಬೇಡ ಅಂದರೆ ಬೇಡ, ನಿಮ್ಮ ಇಷ್ಟ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. Please like, subscribe my channel. Thank you friends. Bye.